ತುಂಬ ರೀಲ್ಸ್ಗಳಲ್ಲಿ ನೋಡಿರ್ತೀರಿ ದೇವಸ್ಥಾನನ. ನಾನು ಇದನ್ನು ವ್ಲಾಗ್ ಮಾಡಬೇಕಾಗಿರಲಿಲ್ಲ, ಯಾಕಂದರೆ ಎಲ್ಲರಿಗೂ ಅದ್ರ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಬಟ್ ಆದರೆ ಇದು ನನ್ನ ಒಂದು ಮೆಮೊರಿಗೋಸ್ಕರ, ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸಿಗೋಸ್ಕರ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಟ್ರಿಪ್ ಹಾಕ್ಕೊಂಡಿದ್ದೀವಿ ಹೋಗಬೇಕು ಅಂತ. ಪ್ರಾಬಬ್ಲಿ ಅದು ನಾವು ಕೇದಾರ್ನಾಥ್ ಚಾರ್ಧಾಮ್ ಯಾತ್ರೆಗೆ ಹೋಗ್ತೀವೋ ಅಥವಾ ಇಲ್ಲ ನಾವು ಇನ್ನೂ ಒಂದು ಏನೋ ಅಂದ್ರೆ ಗೊತ್ತಿಲ್ಲ, ತುಂಬ ಆಸೆ ಆಗ್ತಿದೆ ಆ ದೇವಸ್ಥಾನ ನೋಡ್ಬೇಕಂತ. ಇವಳು ಯಾವಾಗಲೂ ಮೊಬೈಲಲ್ಲೇ ರಿಸಲ್ಟ್ ಟೆನ್ಷನ್ ಐತೈತೆ. ಅವಳಿಗೂ ನನಗೂ ಸಂಬಂಧನೇ ಮುಗಿದೋಯ್ತು ಇವತ್ತು ಅಂತ ಹೇಳಿದೀನಿ. ಬೋಟಿ ಪ್ಯಾಕೆಟ್ ತಗೊಂತವ್ರೆ ಗೈಸ್, ನೋಡಿ ಗೈಸ್ ಅವರು ಬೋಟಿ ಪ್ಯಾಕೆಟ್. ಅಯ್ಯೋ ದೇವ್ರೆ, ಒಂದ್ಸಲಿ ಹಾಕಿದ್ಲು ನಮ್ಮ ಚರಿ, ಅಮ್ಮ ನಂಗೆ ಸಾಕಮ್ಮ. ಮೇದನ ಚರಿನ ರೂಮಲ್ಲಿ ಬಿಟ್ಬಿಟ್ಟು ಅವರಿಬ್ಬರನ್ನ ಲಾಕ್ ಮಾಡಿ ಒಳಗಡೆ, ಅವಳಿಗೂ ಲಾಕ್ ಮಾಡ್ಕೊಳಕ್ಕೆ ಹೇಳಿ ನಾವು ಲಾಕ್ ಮಾಡಿಕೊಂಡು ಸೊ ಈಗ ಮತ್ತೆ ಗಿರಿ ಪ್ರದಕ್ಷಿಣೆಗೆ ಹೊರಟಿದ್ದೀವಿ. ಸೊ ಇವತ್ತು ನಾವು ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅಂದರೆ ನಾವು ಕೇದಾರ್ನಾಥ ಟ್ರಕ್ಕನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ ಅಂತ ಅರ್ಥ. ಐನು ಇಷ್ಟು ಈಸಿಯಾಗಿ ಕೇದಾರ್ನಾಥ್ ಟ್ರಕ್ ಇರಲ್ಲ ಅಂತ, ಬಟ್ ಹೋಪ್ ಫಾರ್ ದ ಬೆಸ್ಟ್. ಇಲ್ಲಿ ನೋಡಿ ಯಾರ್ದಿದ್ದಾರೆ ಇಲ್ಲಿ, ನಿತ್ಯಾನಂದಂ ಹೋಮ್ ಅಂತೆ. ಕಾಳಿಕಮ್ಮ ದೇವಸ್ಥಾನ ಇದೆ, ಅಲ್ಲಿ ಇವ್ರು ಇರ್ತಾರೆ. ಇವ್ರ ಹತ್ರ ನೀವು ದೃಶ್ಯ ತೆಗೆಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಮಲಿಂಗಂ ಎದುರುಗಡೆನೇ ನಿಮಗೆ ಸ್ಮಶಾನ ಇದೆ. ಸ್ಮಶಾನ ಹೇಗೆ ಅಂದರೆ ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ, ಒಂದು ಖಾಲಿ ಸೈಟಲ್ಲಿ ದೊಡ್ಡ ದೊಡ್ಡ ಕಾಂಪೌಂಡ್ಗಳು ಎತ್ಬಿಟ್ಟು ಸ್ಮಶಾನ ಒಳಗಡೆ ಇದು ಮಾಡ್ತಾರೆ. ಬಟ್ ಆದರೆ ಇಲ್ಲಿ ಹೇಗೆ ಅಂತ ಕೇಳಿದ್ರೆ, ಸ್ಮಶಾನ ರೋಡ್ಗೆ ಇದೆ. ಮೀಟರ್ಸ್ ಅಗ್ನಿಲಿಂಗಂ ಮತ್ತು ಇಂದ್ರಲಿಂಗಂ ಹತ್ರ ಬರೋವರೆಗೂ ನಮಗೆ ಓಂ ನಮಃ ಶಿವಾಯ ಮಂತ್ರ ಕೇಳಿಸ್ತಿರ್ಲಿಲ್ಲ. ಈ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ನಮಗೆ ಓಂ ನಮಃ ಶಿವಾಯ ಮಂತ್ರ ಕೇಳಿಸ್ತಾ ಇದೆ. ಬಿಕಾಸ್ ಆಫ್ ಇಲ್ಲಿ ಈ ಸ್ಮಶಾನ ಇರೋದ್ರಿಂದನೇ ಈ ಮಂತ್ರನ ಈ ಪರ್ಟಿಕ್ಯುಲರ್ ರೋಡಲ್ಲಿ ಹಾಕಿದಾರಾ ಏನಂತ ಗೊತ್ತಿಲ್ಲ. ಬಿಕಾಸ್ ಹೇಳಿದ್ರೆ ಒಂದು ಸಲ ನೀವು ಮುಂದೆ ಬಂದ ಮೇಲೆ ಮತ್ತೆ ಲಿಂಗ ಮಿಸ್ ಮಾಡಿಬಿಟ್ರಿ ಅಂತ ಹೇಳಿ ನೀವು ಹಿಂದಕ್ಕೆ ಹೋಗೋ ಹಾಗಿಲ್ಲ. ಇಲ್ಲಿ ಕಾಲು ಪೇನ್ ಬಂದಾಗೆ ಇಲ್ಲಿ ಕುತ್ಕೊಂಡು ಹಿಂಗೆ ಫುಟ್ ಮಸಾಜ್ ಮಾಡಿಸ್ಕೊಳ್ಳೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾವು ನನ್ನ ತುಂಬ ದಿನದ ಆಸೆಗಳಿತ್ತು, ಹೋಗಬೇಕು ಅಂತಲೇ ಅನ್ಕೋತಾ ಇದ್ವಿ. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಇದನ್ನು ನೀವು ಆ್ಯಕ್ಚುಲಿ ತುಂಬ ರೀಲ್ಸ್ಗಳಲ್ಲಿ ನೋಡಿರ್ತೀರಿ ದೇವಸ್ಥಾನನ. ನಾನು ಇದನ್ನು ವ್ಲಾಗ್ ಮಾಡಬೇಕಾಗಿರಲಿಲ್ಲ, ಯಾಕಂದರೆ ಎಲ್ಲರಿಗೂ ಅದ್ರ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಬಟ್ ಆದರೆ ಇದು ನನ್ನ ಒಂದು ಮೆಮೊರಿಗೋಸ್ಕರ, ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸಿಗೋಸ್ಕರ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಇದನ್ನು ಇನ್ನೂ ಒಂದೇನು ಅಂತ ಕೇಳಿದ್ರೆ, ಈ ವರ್ಷದಲ್ಲಿ ಲಾಸ್ಟ್ ಇಯರ್ ನಾವು ತುಂಬ ದೇವಸ್ಥಾನಗಳಿಗೆ ಹೋಗಿದ್ವಿ. ನಿಮಗೆ ಗೊತ್ತು, ನಾವು ಎಲ್ಲೇ ಹೊರಗಡೆ ಹೋದ್ರು ಫಸ್ಟ್ ಪ್ರಿಫರೆನ್ಸ್ ನಾವು ದೇವಸ್ಥಾನಕ್ಕೆ ಕೊಡ್ತೀವಿ ಅಂತ. ಈ ವರ್ಷ ಕೂಡ ನಂದು ಮತ್ತು ಸುಪ್ರೀತ್ ಅವ್ರದ್ದು ತುಂಬ ಬಕೆಟ್ ಲಿಸ್ಟ್ ಇದೆ. ಅಂದರೆ ಇಷ್ಟು ದೇವಸ್ಥಾನಗಳಿಗೆ ಹೋಗಬೇಕು ಅಥವಾ ಇಂಥ ದೇವಸ್ಥಾನಗಳಿಗೆ ಹೋಗಬೇಕು ಅಂತ. ಆ ಬಕೆಟ್ ಲಿಸ್ಟಲ್ಲಿ ನಮ್ಮದು ಈ ವರ್ಷ ಗುರುವಾಯೂರಿಗೆ ಹೋಗ್ಬಿಟ್ಟು ಬಂದ್ರಿ. ನಾನು ಯಾವತ್ತೂ ನೋಡಿರಲಿಲ್ಲ, ಸೊ ಗುರುವಾರ ಆಯಿತು. ಈಗ ಬಂದು ನಾವು ಈ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಎಲ್ಲಿ ಅಂತ ಕೇಳ್ತಿದ್ದೀರಾ? ಸೊ ಈ ದೇವಸ್ಥಾನ ಬಂದು ತಿರುವಣ್ಣಾಮಲೈಗೆ ಹೋಗ್ತಿದ್ದೀವಿ. ಅರುಣಾಚಲೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಮಾಡಿ ಹಾಗೆ ಅರುಣಾಚಲೇಶ್ವರ ದರ್ಶನ ಮಾಡ್ಕೊಂಬರೋಣ ಅಂತ. ಸೊ ದಿಸ್ ವುಡ್ ಬಿ ಅವರ್ ಸೆಕೆಂಡ್ ಡೆಸ್ಟಿನೇಷನ್ ಫಾರ್ ದಿಸ್ ಇಯರ್. ಚರಿಗೆ ಸ್ಕೂಲ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಈಗ ಒಂದು ಅಡ್ಮಿಷನ್ ಮಾಡಿದ್ದೀವಿ. ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾವು ಇದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಾದಮೇಲೆ ದಸರಾ ಹಾಲಿಡೇಸಲ್ಲಿ ಇನ್ನೂ ಒಂದು ಟ್ರಿಪ್ ಹಾಕ್ಕೊಂಡಿದ್ದೀವಿ ಹೋಗಬೇಕು ಅಂತ. ಪ್ರಾಬಬ್ಲಿ ಅದು ನಾವು ಕೇದಾರ್ನಾಥ್ ಚಾರ್ಧಾಮ್ ಯಾತ್ರೆಗೆ ಹೋಗ್ತೀವೋ ಅಥವಾ ಇಲ್ಲ ನಾವು ಇನ್ನೂ ಒಂದು ಏನೋ ಅಂದ್ರೆ ಗೊತ್ತಿಲ್ಲ, ತುಂಬ ಆಸೆ ಆಗ್ತಿದೆ ಆ ದೇವಸ್ಥಾನ ನೋಡಬೇಕಂತ. ಸೊ ಅದಕ್ಕೆ ಈ ಸಲ ಆ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀವಿ. ಅದು ಎಲ್ಲಿ ಅಂತ ಆ್ಯಕ್ಚುಲಿ ನಾನು ನಿಮಗೆ ಅದು ಸರ್ಪ್ರೈಸ್. ತುಂಬ ಜನಗಳ ಆಸೆ ಇರುತ್ತೆ ಅದನ್ನು ಅಲ್ಲಿಗೆ ಹೋಗಬೇಕು, ಅದನ್ನು ನೋಡಬೇಕು ಅಂತ. ಅದು ಸರ್ಪ್ರೈಸ್. ಅದು ಎಲ್ಲಿ ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ದಟ್ಸ್ ನಾಟ್ ಅ ಸಿಂಗಲ್ ಒಂದೇ ದೇವಸ್ಥಾನಕ್ಕೆ ಹೋಗ್ತಿಲ್ಲ ನಾವು, ಅಲ್ಲಿಂದ ತುಂಬ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಪ್ರಾಬಬ್ಲಿ ಆಗಸ್ಟಲ್ಲಿ ಹೋಗ್ಬೋದು ನಾವು. ಸೊ ಈಗ ಸದ್ಯಕ್ಕೆ ನಾವು ಆಗಸ್ಟಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಸಾರಿ, ಅದಕ್ಕಿಂತ ಮುಂಚೆನೇ ಹೋಗ್ಬಿಟ್ಟು ಬಂದುಬಿಡಬೇಕು. ಸೊ ಈಗ ಸದ್ಯಕ್ಕೆ ನಾವು ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಸೊ ಮನೇಲಿ ಪ್ಯಾಕಿಂಗ್ ಎಲ್ಲ ಆಯಿತು, ದೇವರ ಪೂಜೆನೂ ಮುಗೀತು. ಮನೇಲಿ ದೀಪ ಹಚ್ಚದಲ್ಲೇ ನಾವು ಯಾವುದೇ ಥರದ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಅದನ್ನು ಕಲ್ತ್ಕೊಂಡು ಬಂದಿರೋದು. ಸೊ ಅದಕ್ಕೆ ಮನೆಯಲ್ಲಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ, ಸೊ ಪೂಜೆನೂ ಮುಗೀತು. ಈಗ ನಾವು ಹೊರಟಿದ್ದೀವಿ. ಸೊ ನಮ್ಮ ಈ ಜರ್ನಿ ಹೇಗಿರುತ್ತೆ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್, ಬಿಕಾಸ್ ಎಲ್ಲರೂ ಹೇಳ್ತಾರೆ
ಗಿರಿ ಪ್ರದಕ್ಷಿಣೆ ಆದಮೇಲೆ ಅವರ ಲೈಫೇ ಚೇಂಜ್ ಆಗುತ್ತೆ, ಅವರ ಲೈಫಲ್ಲಿ ತುಂಬ ಡಿಫ್ರೆನ್ಸ್ಗಳಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನಾನು ಯಾವುದೇ ಥರ ಡಿಫ್ರೆನ್ಸ್ ಆಗಲಿ ಅಂತ ಹೋಗ್ತಾ ಇಲ್ಲ, ಬಟ್ ನನಗೊಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಬೇಕು, ಅದೊಂದು ವೈಬ್ರೇಷನ್ ಬೇಕು ಅಂತ ಹೇಳಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ನನ್ನ ಜೊತೆ ನಾನು, ಸುಪ್ಪಿ, ಚೆರಿ ಆಬ್ವಿಯಸ್ಲಿ ಇರ್ತೀವಿ. ಇದ್ರ ಜೊತೆ ನಮ್ಮ ಜೊತೆ ಈ ಸಲ ಮೇಧಾ ಕೂಡ ಜಾಯ್ನ್ ಆಗಿದ್ದಾಳೆ. ಅವಳಿಗೂ ಇನ್ನೊಂದು 2 ಡೇಸಲ್ಲಿ 10th ರಿಸಲ್ಟ್ಸ್ ಬರುತ್ತೆ. ಸೊ ಅದಕ್ಕೆ ಅವಳು ಕೂಡ ಜಾಯ್ನ್ ಆಗಿದ್ದಾಳೆ. ಗಿರಿ ಪ್ರದಕ್ಷಿಣೆಗೆ ಅವಳನ್ನ ಕರ್ಕೊಂಡು ಹೋಗ್ತಿಲ್ಲ, ಬೇಡ ತುಂಬ ಚಿಕ್ಕ ಹುಡುಗಿ ಅಂತ ಹೇಳಿ. ನಾನು ಮತ್ತು ಸುಪ್ರೀತ್ ಇಬ್ಬರು ಗಿರಿ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಈ ಜರ್ನಿ ಹೇಗಿರುತ್ತೆ ಅಂತ ಹೇಳೋಣ. ಇವರು ಆಲ್ರೆಡಿ ಕೆಳಗಡೆ ಲಗೇಜ್ ಎಲ್ಲ ತೊಗೊಂಡು ಹೊರಟುಬಿಟ್ರು. ಸೊ ನಾನು ವ್ಲಾಗ್ ಇಲ್ಲಿ ಶುರು ಮಾಡಿಕೊಂಡೆ. ಬಿಕಾಸ್ ಏನಕ್ಕೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಯಾವಾಗ ಈಗ ನವಡೇಸ್ ಹೇಗಾಗೋಗ್ಬಿಟ್ಟಿದೆ ಅಂತ ಕೇಳಿದ್ರೆ ನಾನು ವ್ಲಾಗ್ ಓಪನಿಂಗೇ ಕೊಡ್ತಾ ಇಲ್ಲ, ಸೀದಾ ಡೈರೆಕ್ಟಾಗಿ ಎಲ್ಲೋ ಹೋಗ್ಬಿಟ್ಟು ಡೆಸ್ಟಿನೇಷನ್ಗೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಸೊ ಈ ಸಲ ಆ ಥರ ಆಗಬಾರ್ದು. ಸೊ ಓಪನಿಂಗ್ ಬ್ಲಾಗ್ ಕರೆಕ್ಟಾಗಿ ಕೊಡಬೇಕು ಅಂತಲೇ ಮಾಡಿದ್ದೀನಿ. ನನ್ನ ಬರ್ತ್ಡೇ ವ್ಲಾಗು ಆದಷ್ಟು ಬೇಗ ಬರುತ್ತೆ. ಸೊ ಬಂದಿರುತ್ತೆ, ಆಲ್ಮೋಸ್ಟ್ ಈ ವ್ಲಾಗ್ ಪೋಸ್ಟ್ ಆಗೋ ಅಷ್ಟರಲ್ಲಿ ಬರ್ತ್ಡೇ ವ್ಲಾಗ್ ಬಂದಿರುತ್ತೆ. ಸೊ ಬನ್ನಿ ಹೋಗೋಣ, ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಎಲ್ಲ ರೆಡಿಯಾಗಿ ಕುತ್ಕೊಬಿಟ್ಟಿದ್ದಾರೆ ಕಾರಲ್ಲಿ ಆಲ್ರೆಡಿ. ಓಪನ್ ಮಾಡ್ತಾನೆ. ಹಾಯ್ ಸರಿ, ಎಲ್ಲ ರೆಡಿ. ಇವಳು ಯಾವಾಗಲೂ ಮೊಬೈಲಲ್ಲಿ ರಿಸಲ್ಟ್ ತೆಗಿದೈತೈತೆ. ಹಾಂ ಡಿಸೈಡು ಇಷ್ಟ ಇವತ್ತೇನೆ. ಪರ್ಸೆಂಟೇಜು ಬಂದಾಯ್ತಾ? ಎಷ್ಟು ಬಂದಿದೆ ಕೌಂಟ್ ಮಾಡಬೇಕು ಗೊತ್ತಿಲ್ಲ. ಹಾಯ್ ಪಾಪು, ಕೈ ತೆಗಿ. ಓಕೆ, ಗಾಡಿ ಹತ್ತಿದ್ದೀವಿ. ಇಲ್ಲಿಂದ ನಮ್ಮ ರಾಯರ ದರ್ಶನನೇ ಹೋಗಂತ ಹೋಗೋಣ ಮತ್ತೆ. ಹಾಗಾದರೆ ನಾವು ಅನ್ಕೊಂಡಿದ್ದು ಆ್ಯಕ್ಚುಲಿ ಏನಂತ ಕೇಳಿದ್ರೆ ತಿರುವಣ್ಣಾಮಲೆಗೆ ಹೋಗ್ತಿದ್ದೀವಿ, ನಮ್ಮ ಮೇಧಶ್ರೀ ರಿಸಲ್ಟ್ ಬರ್ತಾ ಇದೆ, ಬೇಡ್ಕೊಂಡು ಬರೋಣ ಅಂತ ನಾವು ಅನ್ಕೊಂಡಿದ್ವಿ. ಆಯ್ತಾ, ಹೇಳ್ತೀನಿ ಹೇಳಿ ಅಂತಿದೆ. ಆದರೆ ನಾವು ಹೋಗಕ್ಕೆ ಪಾಪ ನಾನು ಅವಳಿಗೆ ಅದೇ ಅಂದಿದ್ದೆ, ಬೇಡ್ಕೋ ಒಳ್ಳೆ ರಿಸಲ್ಟ್ ಬರಲಿ ಅಂತ ಅಂದಿದ್ದೆ. ಆಯ್ತಾ, ನಮ್ಮ ಮೇಧಶ್ರೀ ನಾವಿನ್ನೂ ಹೊರಟಿದ್ದೀವಿ. ಗಾಡಿ ನೀವು ನೋಡಿರ್ತೀರಿ ಎಷ್ಟು ಪರ್ಸೆಂಟೇಜ್ ಅಂತ ಅವಳಿಗೆ ಗೊತ್ತಾಗಿಲ್ಲ. ಬಿಕಾಸ್ ಶಿ ವಾಸ್ ಇನ್ ಶಾಕ್. ನಾನು ಆಗಲೇ ಬಂದು ತೋರಿಸಿದಾಗ ಅಕ್ಕ ರಿಸಲ್ಟ್ಸ್ ಔಟ್ ಆಗಿಬಿಟ್ಟಿದೆ ಇರಿ ಅಂತ ಅಂದ್ಲು. ಸೊ ಅದಕ್ಕೆ ಇಷ್ಟೊತ್ತರೆಗೂ ರಿಸಲ್ಟ್ಸ್ ಅವಳದು ಎಲ್ಲ ಮಾರ್ಕ್ಸ್ ನೋಡಿ ಕ್ಯಾಲ್ಕುಲೇಷನ್ ಮಾಡಿ ಅವಳು CBSE ತಗೊಂಡಿದ್ದೆ ಆ್ಯಕ್ಚುಲಿ ಅರವಿಂದಲ್ಲಿ. ಪಾಸ್ ಆಗಿದ್ದಾಳೆ. ಸೊ ಪರ್ಸೆಂಟೇಜ್ ಬಂದು ಎಷ್ಟು ಪರ್ಸೆಂಟೇಜ್ ಬಂದಿದೆ ಜರ್ಗು ಮಗನೆ ಅಕ್ಕಂದ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ನಮ್ಮ ಮೇಧಶ್ರೀ? 10th ರಿಸಲ್ಟಲ್ಲಿ 76% ತಗೊಂಡು ಪಾಸ್ ಆಗಿದ್ದಾಳೆ. 85% ಬಂದಿರ್ಲಿಲ್ಲ ಅಂದ್ರೆ ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ದು. ಬಂದಿಲ್ಲ ಅಂದ್ರೆ ಏನ್ ಬಂದಿಲ್ಲ ಅಂದಿದ್ರೆ ಅವಳಿಗೂ ನನಗೂ ಸಂಬಂಧನೇ ಮುಗಿದೋಯ್ತು ಇವತ್ತು ಅಂತ ಹೇಳಿದೀನಿ. ಸುಪ್ರೀತ್ ಅವ್ರು ಆಕ್ಚುಲಿ ಆಗಿ ಹೇಳಿದ್ರು, ನೀನು ಒಳ್ಳೆ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಕೇಳಿದ್ರೆ ನೀನು ನನ್ನ ಹತ್ರ ಮಾತಾಡ್ಲೇಬೇಡ, ಇನ್ಮೇಲೆ ನನಗೂ ನಿನ್ಗೂ ಸಂಬಂಧನೇ ಇಲ್ಲ ಅಂತ. ಸೊ ಅದಕ್ಕೆ ಇವಾಗ ಅವನು 76% ಬಂದಿದೆ. ಅಟ್ಲೀಸ್ಟ್ ಪಾಸ್ ಆಗೋಳೆ, ಅದೇ ಖುಷಿ ನಮಗೆ. ಗೈಸ್, ಪೇರೆಂಟ್ಸ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಮಕ್ಕಳು ಆಬ್ವಿಯಸ್ಲಿ ಜಾಸ್ತಿ ತೆಗಿಬೇಕು ಅಂತ. ಸೊ ಅವ್ರ ಡ್ಯಾಡಿ ಮಮ್ಮಿಗೂ ಕೂಡ ಜಾಸ್ತಿ ತೆಗಿಲಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಅವಳು ಹೇಳಿದ್ಲು ಒಂದು ಪೇಪರ್ ಸ್ವಲ್ಪ ಟಫ್ ಆಗಿದೆ, CBSE ಅಷ್ಟು ಈಸಿ ಅಲ್ಲ ಅಂತ. ಐ ಡೋಂಟ್ ನೋ ಹೌ ಅಂತ, ಬಿಕಾಸ್ ನಾವು ಓದ್ಬೇಕಾದ್ರೆ ಬರೀ ಸ್ಟೇಟ್ಸ್ ಅಷ್ಟೇ ಇದ್ದಿದ್ದು. CBSE ಅಷ್ಟು ಈಸಿ ಅಲ್ಲ ಅಕ್ಕ, ಕಷ್ಟ ಇರುತ್ತೆ ಅಂತ ಹೇಳ್ತಿದ್ಲು. ಸೊ ಅವಳ ಪ್ರಕಾರ 76 ಇಸ್ ಎ ಗುಡ್ ಸ್ಕೋರ್ ಅಂತ ಹೇಳ್ತಿದ್ದಾಳೆ. ವೆಲ್ ಆ್ಯಂಡ್ ಫೈನ್. ಸೊ ಈಗ ನೆಕ್ಸ್ಟ್ ಕಾಲೇಜಿಗೆ ಅಡ್ಮಿಷನ್ ಮಾಡೋದಕ್ಕೆ ಮೇಧಶ್ರೀ ಅವರೆಲ್ಲ ಕೇಳ್ಕೊಂಬಂದಿದ್ದಾರೆ. ಓಕೆ ಗೈಸ್, ನಾನು ನಿಮಗೆ ವ್ಲಾಗಲ್ಲಿ ಹೇಳ್ದಂಗೆ ಅವಳು ಕ್ಯಾಲ್ಕುಲೇಷನ್ ಮಾಡಿ ಅಲ್ಲೇ ಹೇಳಿದ್ಲು 76% ಬಂದಿದೆ ಅಂತ. ಸೊ ನಾನು 76% ಅಂತಲೇ ವ್ಲಾಗಲ್ಲಿ ಮಾತಾಡಿದೆ. ಬಟ್ ಏನಂತ ಕೇಳಿದ್ರೆ ಅವ್ರಿಗೆ ಇಂಟರ್ನಲ್ ಮಾರ್ಕ್ಸ್ ಅಂತ ಕೆಲವು ಇರುತ್ತೆ, ಅದನ್ನು CBSEಯಲ್ಲಿ ಅವ್ರು ಆ್ಯಡ್ ಮಾಡಬೇಕಾಗತ್ತೆ. ಇವಳಿಗೆ ಅದು ಗೊತ್ತಿಲ್ಲದಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಇಂಟರ್ನಲ್ ಮಾರ್ಕ್ಸೇ ಆ್ಯಡ್ ಮಾಡಿರಲಿಲ್ಲ. ಸೊ ಟೋಟಲ್ ಆ್ಯಡ್ ಮಾಡಿದ್ಮೇಲೆ ಅವಳಿಗೆ 80% ಬಂದಿದೆ. ವಿ ಆರ್ ಹ್ಯಾಪಿ ಫಾರ್ ದ ರಿಸಲ್ಟ್ಸ್. ಸ್ಟಾಪ್ ಕೊಟ್ಟಿದ್ದೀವಿ ಗೈಸ್. ಬ್ಯಾಂಗ್ಳೂರಿಂದನೇ ಯಾರು ತೊಗೊಂಡು ಬಾ ಅಂತ ಹೇಳಿದೆ, ತೊಗೊಂಡು ಬರಲಿಲ್ಲ ಇವರು. ಸೊ ಇಲ್ಲಿ ಹೊಸೂರು ಹತ್ರ ಬಂದಿದ್ದೀವಿ. ಈಗ ಎಷ್ಟು ಅವರ್ಸ್? 3 ಅವರ್ಸ್ ತೋರಿಸ್ತಿದೆ, 170 ಕಿಲೋಮೀಟರ್ಸ್. ತಮಿಳ್ನಾಡಲ್ಲಿ ಕನ್ನಡ ಸಾಂಗ್ಸ್ ಕೇಳಿದಾಗ ಹೆಂಗೆ ಅನಿಸುತ್ತೆ ಅಲ್ವಾ? ಎಲ್ಲ TN ಗಾಡಿಗಳು. ಬಟ್ ಇಲ್ಲಿ ಬಾಬಾರೋ ಬಾರೋ ರಣಧೀರ ಸಾಂಗ್ ಬರ್ತಾ ಇದೆ. ಕಾಪಿರೈಟ್ಸ್ ಬರೋದಕ್ಕೆ ಮುಂಚೆ ನಾನು ಸುಮ್ಮನೆ ಇರೋದು ಬೆಟರು. ಬೋಟಿ ಪ್ಯಾಕೆಟ್ ತೊಗೊತವ್ರೆ ಗೈಸ್, ನೋಡಿ ಗೈಸ್ ಅವರು ಬೋಟಿ ಪ್ಯಾಕೆಟು. ಅಯ್ಯೋ ದೇವ್ರೆ. ಸರಿ ಹೋಗಲ್ಲಮ್ಮ ನೀನು. ನನ್ನ ಮಗ ಒಂದು ರೌಂಡ್ ನಿದ್ದೆ ಮಾಡಿ ಅಂತ. ಪಪ್ಪು ಪಪ್ಪ ಹತ್ರ ಹೋಗಲ್ಲ, ನಿದ್ದೆಗಂಡಿನ್ನು. ಓಕೆ ಗೈಸ್, ಈಗ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀವಿ. ಬ್ರೇಕ್ ಅಂದರೆ ಆಲ್ಮೋಸ್ಟ್ ನಿಯರ್ ಬೈ ಹೊಸೂರಿಂದ ಒಂದು 50 ಕಿಲೋಮೀಟರ್ಸ್ ಬಂದಿದ್ದೀವಿ. ಇಲ್ಲಿಂದ ಇನ್ನೂ 180 ಕಿಲೋಮೀಟರ್ಸ್ ತೋರಿಸ್ತಿದೆ. 2 ಅವರ್ಸ್ ಏನೋ ಜರ್ನಿ ತೋರಿಸ್ತಾ ಇದೆ. ಈಗ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿಗೆ ಏನಾದರೂ ಕುಡ್ಸೋಣ, ಏನಾದರೂ ತಿನ್ನೋದು ತೊಗೊಳ್ಳೋಣ ಅಂತ.
ಇಲ್ಲಿ ಅದೇನದು ಬೇಡ ಬಾ ಮತ್ತೆ. ನಮ್ಮ ಮೇಧ ಅವ್ರದ್ದು ಫುಲ್ ಟೆನ್ಷನ್ನು. ಅವಳು ಅವ್ರ ಫ್ರೆಂಡ್ಸ್ಗಿಂತ ಕಡಿಮೆ ತೆಗೆದುಬಿಟ್ಟಿದ್ದೀನಿ. ಅವ್ರದ್ದು ಅದು ಬಂದಿದೆ, ಇವ್ರದ್ದು ಇದು ಬಂದಿದೆ ಅಂತ ಬರ್ರೇ ಅದೇ ನೋಡ್ಕೊಂಡು ಕೂತವಳೆ. ಅವರು ಕಾಲ್ ಮಾಡೋದು ನಿಂದೆಷ್ಟು ಬಂತು ಅನ್ನೋದು, ಇವ್ರಿಗೆ ಕಾಲ್ ಮಾಡೋದು ನಿಂದೆಷ್ಟು ಬಂತು ಅನ್ನೋದು. ಈ ಬಿಸಿಲಲ್ಲಿ ಟೀ ಏನು ಮಾಡೋಕ್ಕಾಗಲ್ಲ. ಟೀ ಕುಡಿಲಿ ಅಂದರೆ ತಲೆ ಓಡಲ್ಲ, ತಲೆ ನೋವು ಬರುತ್ತೆ ಜರ್ನಿಯಲ್ಲಿ. ಅದು ಈ ಬಿಸಿಲಲ್ಲಿ ನನಗೆ ಬಿಸಿಲು ಅಂದರೆ ಸಾಕು, ನೋವು ಬಂದುಬಿಡುತ್ತೆ. ಬಿಸಿಲಲ್ಲಿ ಜಾಸ್ತಿ ಹೊತ್ತು ಓಡಾಡೋಕ್ಕಾಗಲ್ಲ, ಇರೋದಕ್ಕಾಗಲ್ಲ, ಏನಿಲ್ಲ. ಸೊ ಅದಕ್ಕೆ ಈಗ ಒಂದು ಟೀ ಕುಡ್ಕೊಂಡು ಹೋಗೋಣ. ಹೋಗಿ ಚರಿನ ಮೇದನ್ನ ಅಲ್ಲಿ ಹೋಗಿ ಫಸ್ಟ್ ರೂಮ್ ಮಾಡಿ ಚರಿನ ಮೇದನ್ನ ಊಟ ಮಾಡಿಸಿ ಮಲಗಿಸ್ಬಿಟ್ಟು ನಾವು ಗಿರಿ ಪರಿದಕ್ಷಿಣೆಗೆ ಹೋಗ್ತೀವಿ. ಓನಮ್ಮ ಯಾವ್ದಮ್ಮ ನಿನ್ನ ಫೇವ್ರೇಟ್ ರೂಮು? ಸರಿ ಎಂಥವನು ಅಂದರೆ ಬಸ್ಸಲ್ಲಿ ಹೋಗ್ಬೇಕಂತೆ ಅವನು. ಅದಕ್ಕೆ ನಾವು ಟೀ ಕುಡ್ದಿದ್ದ ಹೋಟೆಲ್ ಹತ್ರನೇ ಯಾವುದೋ ಒಂದು ಟ್ರಾವೆಲ್ಸ್ ಬಸ್ ಬಂತು. ಸುಪ್ರೀತು ನೋಡಪ್ಪ ಬಸ್ ಹೆಂಗಿದೆ ಅಂತ ಕರ್ಕೊಂಡು ಹೋಯ್ತವನೇ ತೋರ್ಸೋಕ್ಕೆ ಒಳಗಡೆ. ನೋಡ್ಕೊಂಬಿಡು, ನೀನು ಆಸೆ ತೀರಿಸ್ಕೊಂಬಿಡು ಅಂತ. ನಮಗೂ ಈ ಥರ ಸ್ಲೀಪರ್ ಬಸ್ಸಲ್ಲಿ ಹೋಗ್ಬೇಕಂತ ಆಸೆ, ಬಟ್ ಚರಿ ಇರೋದ್ರಿಂದ ನಮ್ಗೆ ಹೋಗೋಕ್ಕಾಗಲ್ಲ. ಅದು ಓನ್ಲಿ ರೀಸನ್ ಈಸ್ ಅವ್ನು ಅವಾಗ ಸುಸ್ಸು ಅಂತ ಇರ್ತಾನೆ. ಅದಕ್ಕೆ ಈ ಥರ ಬಸ್ಸಲ್ಲಿ ಹತ್ತಿ ತೋರಿಸ್ಕೊಂಬಿಡ್ತು. ಹೆಂಗಿದೆ, ಹೆಂಗನ್ಸ್ತು? ಹಾಂ ನಿಂತ್ಕೋ, ಏನನ್ಸ್ತು? ಸೂಪರ್ ಆಗಿದೆ. ಹೋಗು ನೀನು ಹತ್ತು ಹಂಗದ್ರೆ. ಪಾಚೊಂಡು ಹೋಗೋ ಬಸ್ ಅಲ್ಲ ಮಾಡು, ಸ್ಲೀಪರ್. ನಾನು ಬರಲ್ಲ, ನೀನು ಹೋಗು. ಪಪ್ಪನೂ ಬಲ್ಲ. ಓಕೆ ಗೈಸ್, ಇವತ್ತು ನಮ್ಮ RCB ಮ್ಯಾಚ್ ಇರೋದೇ ನಾವು ಮರ್ತ್ಬಿಟ್ಟಿದ್ದೀವಿ. ಸೊ ಇವತ್ತು ನಾವು RCB ಮ್ಯಾಚ್ನ ಡ್ರೈವಿಂಗಲ್ಲೇ ನೋಡಿಕೊಂಡು ಹೋಗ್ತಾ ಇದ್ದೀವಿ. ದಿಸ್ ಇಸ್ ಅ ಬೆನಿಫಿಟ್ ದಟ್ ನಾವು ನಮ್ಮ ಗಾಡೀಲಿ ಇದನ್ನ ಹಾಕ್ಸಿರೋದು. ನಮ್ಮ ಬಿಗ್ ಬಾಸ್ ಇರಬೇಕಾದ್ರೆ ಕೂಡ ಹೀಗೆ ಇದರಲ್ಲೇ ನೋಡಿಕೊಂಡು ಡ್ರೈವ್ ಮಾಡ್ತಾ ಇದ್ವಿ ನಾವು ಶ್ರೀಶೈಲಂ ಟ್ರಿಪ್ ಹೋಗಿರ್ಬೇಕಾದ್ರೆ. ಆ್ಯಂಡ್ ಈ ಸಲ ಇವತ್ತು RCB ಮ್ಯಾಚ್ ನೋಡ್ತಾ ಇದ್ದೀವಿ. ಸುಪ್ರೀತ್ ಅವ್ರು ಮಾತ್ರ ದಯವಿಟ್ಟು ರೋಡ್ ನೋಡಬೇಕು, ಸ್ಕೋರ್ ಕಿವಿಲ್ ಕೇಳಿಸ್ಕೊಬಿಡಿ, ದಯವಿಟ್ಟು ಮ್ಯಾಚ್ ನೋಡಬೇಡಿ ಆಯಿತಾ? ಓಕೆ, RCB ಇದನ್ನು RCB ಗೇಮ್ನ ಎಂಜಾಯ್ ಮಾಡ್ತಾ ಹೋಗೋಣ ಹಾಗಾದರೆ. ಗೈಸ್, ಯಾವುದೋ ಒಂದು ಡಾಬಾಗೆ ಬಂದ್ರಿ, ಆನ್ ದ ವೇ ಹೋಗ್ತಾ ಬ್ಯಾಟಿಂಗ್ ಮಾಡಿದ್ರಿ. ಊಟ ಅಷ್ಟಕ್ಕಷ್ಟೇ. ಮೇಧಶ್ರೀ ಒಂದ್ಸಲಿ ಹಾಕಿದ್ಲು, ನಮ್ಮ ಚರಿ ಅಮ್ಮ ನಂಗೆ ಸಾಕಮ್ಮ ತಗೊಂಡ್ವಿ. ಜೊತೆಯಲ್ಲಿ ದಾಲ್ ತಗೊಂಡ್ವಿ, ಸ್ಟೇಪಲ್ ಫುಡ್ ಅಂತ ಹೇಳಿ. ದಾಲ್ ಕೂಡ ಅಷ್ಟಕ್ಕಷ್ಟೇ, ತಿನ್ನೋಕ್ಕೆ ಆಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ಮೇಧದ ಜೊತೆ ಇದ್ದಾನೆ. ಮೇಧ ಅಂತೂ ತಿಂತಾ ಇದ್ದಂಗೆ ಹಾಕ್ಬಿಟ್ಲು. ನಮ್ಮ ಸುಪ್ಪಿ ಇನ್ನಷ್ಟೇ ಕತೆ ಮುಗೀತು, ಇವಳು ಇಲ್ಲೇ ಶುರು ಮಾಡಿದ್ದು, ನಾವಿವತ್ತು ಗಿರಿ ಪ್ರದಕ್ಷಿಣೆ ಮಾಡ್ದಂಗೆ ಅಂತ ಅಂತಿದ್ದ. ಏನು ಮಾಡ್ತೀವೋ ಗೊತ್ತಿಲ್ಲ. ಅವಳು ನೋಡ್ರೆ ಇಲ್ಲೇ ಪೇಷಂಟ್ ಆಡ್ದಂಗೆ ಆಡ್ತಾವಳೆ. ಊಟ ಮಾಡಿಬಿಟ್ಟು ಬರೀ ರೋಟಿ ದಾಲು, ಅದು ನಾನು ಬೇರೆ ಏನೂ ತೊಗೊಳಕ್ಕೆ ಹೋಗಿಲ್ಲ. ಜೀರಾ ರೈಸ್ ತೊಗೊಂಡ್ವಿ, ಅದು ಎಲ್ಲ ಅಲ್ಲಲ್ಲೇ ಆಯಿತು. ಚರಿಗೆ ಏನಾದರೂ ತಿನ್ಸೋಣ ಅಂದ್ಕೊಂಡ್ರೆ ಅವ್ನಿಗೊಂಚೂರು ಜೀರಾ ರೈಸ್ ತಿನ್ನಿಸ್ತೆ ಅಷ್ಟೇ ಗೈಸ್. ಇವಾಗ ಇಲ್ಲಿಂದ ಇನ್ನೊಂದು 80 ಕಿಲೋಮೀಟರ್ಸ್ ಇದೆ. ಬಿಕಾಸ್ ನಮ್ಗೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಏನಾದರೂ ಇರುತ್ತೋ ಇಲ್ವೋ ಅಂದ್ಕೊಂಡ್ರಿ. ಆಮೇಲೆ ಮೇದನ್ಗೆ ಅಲ್ಲಿ ಹೋದ್ಮೇಲೆ ನೋಡೋಣ. ಇಡ್ಲಿ ಅಂತೂ ತಮಿಳ್ನಾಡಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅಲ್ಲೇನಾದರೂ ಇಡ್ಲಿ ಸಿಕ್ಕಿದ್ರೆ ಕೊಡ್ಸೋಣ ಇವಳಿಗೆ. ಈಗ ಸದ್ಯಕ್ಕೆ ನಮ್ಮ ಚರಿ ಹೋದ ತಕ್ಷಣ ಮಲ್ಕೊಂಡ್ಬಿಟ್ರೆ ಸಾಕು. ಯಾವುದಾದ್ರು AC ರೂಮ್ ಮಾಡೋಣ ಅನ್ಕೋತಿದ್ವಿ. ತಮಿಳ್ನಾಡಲ್ಲಿ ತುಂಬ ಹ್ಯೂಮಿಡಿಟಿ ಇದೆ. ನಾವು ಅಂದ್ಕೊಂಡಿರೋಷ್ಟು ಇದೆಲ್ಲ. ಮೈ ಗಾಡ್, ಏನು ಮಾಡೋದಂತ ಗೊತ್ತಿಲ್ಲ, ಸಖತ್ ಹ್ಯೂಮಿಡಿಟಿ ಇದೆ. ನಾವು ಬೆಂಗಳೂರು ಅಂದ್ಕೊಂಡ್ರಿ, ಇಲ್ಲಿ ಆಲ್ಮೋಸ್ಟ್ 39-40 ಡಿಗ್ರಿ ತೋರಿಸ್ತಿದೆ, ಅದು ಇಷ್ಟೊತ್ತಲ್ಲಿ. ಅಯ್ಯೋ ದೇವ್ರೆ, ಏನು ಮಾಡೋದು ಗೊತ್ತಿಲ್ಲ ಸೆಕೆಲಿ. AC ರೂಮ್ಸ್ ಸಿಕ್ಕಿದ್ರೆ ಮಾತ್ರ ನಮ್ಮ ಅದೃಷ್ಟ. AC ಇಲ್ದಿರೋ ರೂಮ್ ಸಿಕ್ಬಿಡ್ತು ಅಂತ ಕೇಳಿದ್ರೆ ಇವತ್ತು ನಮ್ಮ ಕತೆ ಮುಗೀತು. ಸುಪ್ರೀತ್ ಅವ್ರು ನೋಡಿ, ಅಲ್ಲಿ ನೋಡಿ, ಅವ್ರು ಬಂದಾಗ ಹೆಂಗಿದ್ರು, ಈಗ ಫುಲ್ ಬೆವ್ತೋಗ್ಬಿಟ್ಟವ್ರೆ. ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹೋಗ್ಲಿ, ನಮ್ಮ ಗಾಡೀಲಿ AC, ನಮ್ಮ ಗಾಡೀಲಿ ಸುಮ್ಮನಿರಮ್ಮ, ನಮ್ಮ ಗಾಡೀಲಿ ಯಾವಾಗಲೂ AC ಹಾಕ್ಕೊಂಡು ಹೋಗ್ತಾ ಇದ್ರಿ. ಈಗ ಈ ಸಲ ಅದೇನೋ ಗೊತ್ತಿಲ್ಲ, ಮೇಧಶ್ರೀಗೆ ಫುಲ್ಲು ವಾಮಿಟು. AC ಬೇಡ, ನನಗೆ ಆಫ್ ಮಾಡು, ಕೂದಲು ಗಾಳಿ ಬರಲಿ ಅಂತ ಅವಳೆ. ಈ ಗಾಳಿನೇ ಇಲ್ಲ, ಎಲ್ಲ ಹೀಟ್ ವೇವ್ಸ್ ಹೊಡಿತಾ ಇದೆ. ಮನೆಯಿಂದ ಬರಬೇಕಾದ್ರೆ ಹೆಂಗೆ ಬಂದ್ರಿ ಫ್ರೆಶ್ ಆಗಿ, ಈಗ ನೋಡಿದ್ರೆ ಹಿಂಗೆ ಆಗೋಗ್ಬಿಟ್ಟಿದ್ದೀವಿ ಕತೆ ನಮ್ಮದು. ಸುಪ್ರೀತ್ ಅವ್ರ ಫುಲ್ ವಾಟರ್, ಫುಲ್ ಅಪ್ಗ್ರೇಡೆಡ್. ಏನು ಯಾರು ಇಲ್ಲಪ್ಪ ನಮ್ಮ ಟೌಲ್ಗಳೆಲ್ಲ. ಯಾರು ಒಂದು ರೂಮ್ ಟೌಲ್ ಬೂತಲ್ಲಿ ಒಬ್ರು ಕೂತಿರ್ತಾರಲ್ಲ, ಒಂದೊಂದು ಇದಕ್ಕೂ ಆಟೋಮ್ಯಾಟಿಕ್ ಓಪನ್ ಆಯಿತು. ಅದು ಗೋಪುರ, ಇದೇ ಮೇನ್ ದೇವಸ್ಥಾನ ಆ್ಯಕ್ಚುಲಿ. ಇಲ್ಲಿಂದ ನಾವು ಮುಂದಕ್ಕೆ ಹೋಗಬೇಕು. ಅವ್ರು ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಗೈಸ್. ಈಗ ನಾವು ಇಲ್ಲಿ ಬಂದು ತಲುಪಿದಾಗ 10 o'clock ಆಗಿತ್ತು ಆಲ್ಮೋಸ್ಟ್. ಮೇಧ ಫುಲ್ಲು ನಿಮ್ಗೆ ಹೇಳಿದ್ನಲ್ಲ ಆಗಲೇ ಎಲ್ಲ ಹಾಕಿ ಎಲ್ಲ ಮುಗಿಸಿದ್ಲು.
ಅದಕ್ಕೋಸ್ಕರ ಅವಳಿಗೋಸ್ಕರ ಒಂದು ಬಂದು ಫಸ್ಟು ರೂಮ್ ಮಾಡಿ ಆಮೇಲೆ ಅವಳಿಗೊಂದು 4 ಇಡ್ಲಿ ತಂದು ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಈಗ ಆಲ್ಮೋಸ್ಟ್ 12:30 ಆಗಿದೆ. ಚರಿ ಮಲಗೋರ್ಗೂ ನಾವೇನು ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ, ಬಿಕಾಸ್ ಅವ್ನು ಎದ್ಬಿಟ್ರೆ ಮತ್ತೆ ಇಶ್ಯೂ ಕ್ರಿಯೇಟ್ ಮಾಡ್ತಾನೆ. ಸೊ ಅದಕ್ಕೆ ಚರಿನ ಮಲಗಿಸಿ ನಾವೀಗ ಮತ್ತೆ ಸ್ನಾನ ಮಾಡಿ ನಾನು ಸುಪ್ರೀತ್ ಇಬ್ಬರೂ ಮೇದನ ಚರಿನ ರೂಮಲ್ಲಿ ಬಿಟ್ಬಿಟ್ಟು ಅವರಿಬ್ಬರನ್ನ ಲಾಕ್ ಮಾಡಿ ಒಳಗಡೆ, ಅವಳಿಗೂ ಲಾಕ್ ಮಾಡ್ಕೊಳ್ಳೋಕೆ ಹೇಳಿ ನಾವು ಲಾಕ್ ಮಾಡಿಕೊಂಡು ಸೊ ಈಗ ಮತ್ತೆ ಗಿರಿ ಪ್ರದಕ್ಷಿಣೆಗೆ ಹೊರಟಿದ್ದೀವಿ. ಸೊ ನಾವು ನೋಡಿ ನಾವಿರೋ ರೂಮು ಹೋಟೆಲ್ ಮಾಡಿದ್ದೀವಿ. ಇದು ಜಸ್ಟ್ ಏನು ರಾಜಗೋಪುರ ಇದೆ, ರಾಜಗೋಪುರದಿಂದ ಒಂದು ಜಸ್ಟ್ 500 ಮೀಟರ್ಸ್ ಅವೇಲಿದೆ. ನಮಗೇನಕ್ಕೆ ನಮಗೇನಾದ್ರು ಎಮರ್ಜೆನ್ಸಿ ಇಫ್ ಇನ್ ಕೇಸ್ ಏನಾದ್ರು ಮೇದ ಫೋನ್ ಮಾಡಿದ್ರು ಚರಿ ಎದ್ದಿದ್ದಾನೆ ಬನ್ನಿ ಅಂತ ಹೇಳಿದ್ರು ಬರೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಿದ್ದೀವಿ. ಸೊ ಇದು ಆಲ್ಮೋಸ್ಟ್ AC ರೂಮು. 3,000 ರುಪೀಸ್ ಚಾರ್ಜ್ ಆಗುತ್ತೆ. ಬಟ್ ನಾವು ಮಾತಾಡಿ ನಾವು ಲಾಸ್ಟ್ ಟೈಮ್ ಬಂದಿದ್ರಿ ಹಾಗೆ ಹೇಗೆ ಅನ್ನೋದಕ್ಕೆ 2,000 ತೊಗೊಂಡಿದ್ದಾರೆ. ರೂಮ್ ಡೀಸೆಂಟ್ ಆಗಿದೆ. ನಾನು ನಾಳೆ ಬೆಳಗ್ಗೆ ನಿಮಗೆ ರೂಮ್ ಟೂರ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಡಬಲ್ ಬೆಡ್ಡು. ಸೊ ಎಕ್ಸ್ಟ್ರಾ ಮೇದ ಇರೋದಕ್ಕೆ ಒಂದು ಎಕ್ಸ್ಟ್ರಾ ಬೆಡ್ ಬೇಕು ಅಂತ ಕೇಳಿದೆ. ಸೊ ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟಿದ್ದಾರೆ. ಸೊ ನಾವೀಗ ಗಿರಿ ಪ್ರದಕ್ಷಿಣೆಗೆ ಹೊರಟಿದ್ದೀವಿ. ಮತ್ತು ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗೋಣ. ಫಸ್ಟು ಇಲ್ಲಿಂದ ರಾಜಗೋಪುರಕ್ಕೆ ಹೋಗಬೇಕು. ರಾಜಗೋಪುರದಿಂದ ನಾವು ಮುಂದಕ್ಕೆ ಸಾಗ್ತಾ ಹೋಗಬೇಕು. ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ನೋಡಿ ನಾವು ಬರೀ ಕಾಲಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ 11 ಮಾತ್ರ. ಸೊ ನಾವು ಬರೀ ಕಾಲಲ್ಲಿ ಹೋಗ್ತಾ ಇದ್ದೀವಿ. ಗಿರಿ ಪ್ರದಕ್ಷಿಣೆ ಮಾಡೋ ಹಾಗಿದ್ರೆ ಕಾಲಲ್ಲಿ ಮಾಡಬೇಕು. ಇಲ್ಲ ಅಂತ ಕೇಳಿದ್ರೆ ಇದು ನಮ್ಮ ಹೋಟೆಲ್ ದಾರಿ ಕಾರ್ ಪಾರ್ಕಿಂಗ್ ಒಳಗಡೆನೇ ಇದೆ. ಬರೀ ಕಾಲಲ್ಲಿ ಮಾಡಬೇಕು. ಇಲ್ಲ ಅಂತ ಕೇಳಿದ್ರೆ ಸಾಕ್ಸ್ ಹಾಕೋಬೋದು, ಆಗಲ್ಲ ಅಂತ ಹೇಳೋರು. ಬಟ್ ನಾವು ಕಾಲಲ್ಲೇ ಮಾಡ್ತಾಯಿದ್ದೀವಿ. ಬಿಕಾಸ್ ಹರಕೆ ಅಂತ ಏನಿಲ್ಲ, ಬಟ್ ಇಲ್ಲ ನಾವು ಹೀಗೆ ಮಾಡೋಣ ಅಂತ ಅಂದ್ಕೊಂಡು ಕಾಲಲ್ಲಿ ಮಾಡ್ತಾಯಿದ್ದೀವಿ. ಹೊರಟಿದ್ದೀವಿ ಗಿರಿ ಪ್ರದಕ್ಷಿಣೆಗೆ. ಇದು ಕೆಳಗಡೆ ಹೋಟೆಲಲ್ಲೇ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಅದಕ್ಕೆ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್. ಅದೊಂದು ಜನ ಓಡಾಡ್ತಾನೇ ಇರ್ತಾರೆ, ಜನ ಗಿರಿ ಪ್ರದಕ್ಷಿಣೆ ಹಾಕ್ತಾನೇ ಇರ್ತಾರೆ. ಇದರಲ್ಲಿ ಫಸ್ಟ್ ಟೈಮ್ ನಮ್ಮದು ಒಂದು ಓಕೆ ಗೈಸ್, ಇವಾಗ ಏನಂತ ಕೇಳಿದ್ರೆ ಈಗ ಹೊಸ ರೂಲ್ಸ್ ಮಾಡಿದಾರಂತೆ. ದಟ್ ರಾಜಗೋಪುರ ಹತ್ರ ಎಲ್ಲ ಏನೋ ದೀಪ ಹಚ್ಚಿ ಹೋಗ್ತಾಯಿದ್ರು. ಈಗ ದೀಪ ಹಚ್ಚೋಕೆ ಬಿಡ್ತಾ ಇಲ್ಲ. ಏನೋ ಇನ್ಸಿಡೆಂಟ್ ಆಗಿದೆಯಂತೆ ಸಮ್ ಡೇಸ್ ಬ್ಯಾಕು. ದಟ್ ಈಸ್ ದ ರೀಸನ್ ಈಗ ರಾಜಗೋಪುರ ಹತ್ರ ಕರ್ಪೂರನೂ ಹಚ್ಚಂಗಿಲ್ಲ, ದೀಪನೂ ಹಚ್ಚಂಗಿಲ್ಲ. ಏನಿದ್ರು ಅಗ್ನಿಲಿಂಗಂ ಸಿಗುತ್ತಲ್ಲ, ಅಲ್ಲಿ ಹೋಗಿ ದೀಪ ಹಚ್ಚಿ, ಇಲ್ಲ ಅಗ್ನಿಲಿಂಗಂ ಅಲ್ಲಿ ಹೋಗಿ ದೀಪ ಹಚ್ಚಿ, ಬಿಕಾಸ್ ಅದು ಕೂಡ ಶಿವಾನೇ ಅಂತ ಹೇಳಿದ್ರು. ನಾವು ಹೊಸ ರೂಲ್ಸ್ ಹೇಳ್ತಿದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ಮೇಡಮ್ ನಮಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ, ಹಿಂಗೆ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸರಿ ಓಕೆ, ಇನ್ನೇನು ಮಾಡೋಕ್ಕಾಗತ್ತೆ. ನಾವಿಲ್ಲಿಗೆ ಬಂದಮೇಲೆ ಅವ್ರು ಹೇಳೋದನ್ನು ಕೇಳಲೇಬೇಕು. ನಾವು ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ ಹಿಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಸರಿ ಓಕೆ ಫೈನ್ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಅಲ್ಲೇ ತೆಂಗಿನಕಾಯಿ ಹೊಡಿಬೋದು, ಬಟ್ ಆದರೆ ಅದಕ್ಕೂ ಒಂದು ಬಾಕ್ಸ್ ಇಟ್ಟಿದ್ದಾರೆ, ಹೊಡಿಬೋದು. ಅದು ಬಿಟ್ಟರೆ ಬೇರೇನೂ ಮಾಡೋಂಗಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೇ ಫ್ರಾಮ್ಸ್ ನೋಡಿ, ಈ ಥರ ಫ್ರಾಮ್ಸ್ಗಳು ನಿಮಗೆ ರೆಂಟಿಗೆ ಸಿಗುತ್ತೆ. ಸೊ ನೀವು ಮಕ್ಕಳನ್ನ ಕರ್ಕೊಂಡು ಬಂತು ಅಂತ ಕೇಳಿದ್ರೆ ಎತ್ಕೊಂಡು ಹೋಗಬೇಕು ಅನ್ನೋದಿಲ್ಲ. ಆರಾಮಾಗಿ ನೀವು ಫ್ರಾಮ್ಸ್ಗಳನ್ನ ರೆಂಟಿಗೆ ತೊಗೊಂಡು ಹೋಗ್ಬೋದು. ಮಕ್ಕಳನ್ನ ತಳ್ಕೊಂಡು ಅದ್ರಲ್ಲಿ ಕುಣಿಸ್ಕೊಂಡು ಹೋಗ್ಬೋದು. ನಾವು ಚರಿನ ಹಾಗೆ ಮಾಡೋಣ, ನಾವು ರೆಂಟಿಗೆ ತೊಗೊಳ್ಳೋ ಬದಲು ಮನೇಲೇ ಇದೆ ತೊಗೊಂಬರೋಣ ಅಂದ್ಕೊಂಡ್ರಿ. ಬಟ್ ಇಟ್ಸ್ ಹೈಲಿ ಇಂಪಾಸಿಬಲ್. ಆಲ್ಮೋಸ್ಟ್ 16 ಕಿಲೋಮೀಟರ್ಸು ಮಗುನ ಓಕೆ 14 ಕಿಲೋಮೀಟರ್ಸ್ ಮಗುನ ಫ್ರಾಮಲ್ಲಿ ತಳ್ಕೊಂಡು ಹೋಗೋದು ಅದು. ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ನೋ, ಒಂದೊಂದ್ಸಲಿ ಆ್ಯಂಗಲ್ ಆ ಕಡೆ ಈ ಕಡೆ ಮಿಸ್ಟೇಕ್ ಆಗ್ತಾ ಇರ್ಬೋದು. ರಿಯಲಿ ಸಾರಿ. ನಡೀತಾ ಇದ್ದೀವಿ. ಸೊ ಈಗ ಶುರು ಮಾಡಿದ್ದೀವಿ. ಇಲ್ಲಿಂದ ಇನ್ನು 14 ಕಿಲೋಮೀಟರ್ಸ್ ನಡಿಬೇಕು. ನೋಡೋಣ, ನಡೆಯೋಣ, ಆಗುತ್ತೆ ನಮ್ಮಿಂದ. ಓಂ ನಮಃ ಶಿವಾಯ ಅಂತ ಅಂದ್ಕೊಂಡು ಮಾಡಬೇಕು. ಇವತ್ತು ನಾವು ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅಂದರೆ ನಾವು ಕೇದಾರ್ನಾಥ ಟ್ರಕ್ಕನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ ಅಂತ ಅರ್ಥ. ಐ ನೋ ಇಷ್ಟು ಈಸಿಯಾಗಿ ಕೇದಾರ್ನಾಥ್ ಟ್ರಕ್ ಇರಲ್ಲ ಅಂತ, ಬಟ್ ಹೋಪ್ ಫಾರ್ ದ ಬೆಸ್ಟ್. ಮಾಡೇ ಮಾಡ್ತೀವಿ, ನೋಡೋಣ, ಅದಕ್ಕೂ ಹೋಗೋಣ. ಓಕೆ ಗೈಸ್, ಇದೆ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ನೋಡಿ. ಫಸ್ಟ್ ಇಂದ್ರಲಿಂಗಂ ಸಿಗುತ್ತೆ ನಮಗೆ. ಸೊ ಇಂದ್ರಲಿಂಗಂ ದರ್ಶನ ಮಾಡ್ಕೊಳ್ಳೋಣ. ಐ ಡೋಂಟ್ ನೋ ಇದರಲ್ಲಿ ವೀಡಿಯೋ ಮಾಡೋಕ್ಕೆ ಅಲೌಡ್ ಇದೆಯಾ ಅಂತ, ಬಟ್ ಫಸ್ಟ್ ಇಂದ್ರಲಿಂಗಂ ದರ್ಶನ ಮಾಡ್ಕೊಳ್ಳೋಣ. ಎಲ್ಲ ಕಡೆ ನಿಮಗೆ ಬೋರ್ಡ್ಸ್ ಹಾಕಿರ್ತಾರೆ, ಯಾವುದೇ ಥರ ಕನ್ಫ್ಯೂಷನ್ಸ್ ಇರೋದಿಲ್ಲ. ನೀವು ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಗಿರಿವಲಂ ಡಿಸ್ಟೆನ್ಸ್ ಲೆಫ್ಟ್ 13 ಕಿಲೋಮೀಟರ್ಸ್, 50 ಕಿಲೋಮೀಟರ್ 13.50 ಕಿಲೋಮೀಟರ್ಸ್ ಅವೇಲಿದ್ದೀವಿ. ಸೊ ದಿಸ್ ಈಸ್ ದ ಫಸ್ಟ್ ಲಿಂಗಮ್. ಗಿರಿ ಪ್ರದಕ್ಷಿಣೆಯಲ್ಲಿ ನಿಮಗೆ ಮೊದಲನೇ ಸಿಗೋದೆ ಇಂದ್ರಲಿಂಗಂ. ಸೊ ಇಂದ್ರಲಿಂಗಂ ದರ್ಶನ ಮಾಡಿಕೊಂಡು ಇಲ್ಲಿ ದೇವ್ರ ಮುಂದೆ ಕರ್ಪೂರ ಹಚ್ಚಬೋದು. ಹಚ್ಚಿ ನಾವು ಮುಂದೆ ಸಾಗಬೇಕಾಗತ್ತೆ.
ಐ ಫೌಂಡ್ ಇನ್ ಅರುಣಾಚಲೇಶ್ವರಂ ಅಂತ. ಏನಂದರೆ ಇಲ್ಲಿ ನೋಡಿ ಯಾರ್ದಿದ್ದಾರೆ ಇಲ್ಲಿ ನಾವು ನೆಕ್ಸ್ಟ್ ಹೋಗೋಣ ಅಂತ ನಿತ್ಯಾನಂದಂ ಹೋಮ್ ಅಂತೆ. ಸೊ ಒಳಗಡೆ ನೋಡಿ ಅವ್ರದ್ದೊಂದು ಮೂರ್ತಿ ಮಾಡಿಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಆ್ಯಂಡ್ ನೋಡಿ ರೂಟು ಹೇಗೆ ಬರುತ್ತೆ ಅಂತ ಇಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ. ಎಲ್ಲೆಲ್ಲಿ ಏನೇನು ಬರುತ್ತೆ, ಯಾವ ಟೆಂಪಲ್ ಆದಮೇಲೆ ಯಾವ ಟೆಂಪಲ್ಲು, ಆದರೆ ಜನಕ್ಕೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಹೈವೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದನ್ನು ಹಾಕಿದ್ದಾರೆ. ಸೊ ಇದ್ರದ್ದು ಸ್ಕ್ರೀನ್ಶಾಟ್ ಇಟ್ಕೊಂಡು ಕೂಡ ನೀವು ಗಿರಿ ಪ್ರದಕ್ಷಿಣೆ ಮಾಡ್ಬೋದು. ಬಟ್ ಇಲ್ಲ ಅಂತ ಕೇಳಿದ್ರೂ ನಿಮಗೆ ರೋಡ್ ಉದ್ದಕ್ಕೂ ನಿಮಗೆ ಇಡೀ ರಾತ್ರಿ ವ್ಯಾಪಾರಿಗಳು ನಿಮಗೆ ವ್ಯಾಪಾರ ಮಾಡ್ತಾನೆ ಇರ್ತಾರೆ. ಅಂದರೆ ನಿಮಗೆ ನೀರು, ಎಳ್ನೀರು ಇದಕ್ಕೆ ಯಾವುದಕ್ಕೂ ಬರ ಇಲ್ಲ. ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಎಲ್ಲರೂ ಇಲ್ಲಿ ಬಂದು ಹಚ್ತಾ ಇದ್ದಾರೆ. ಓಕೆ ಗೈಸ್, ಆಗಲೇ ನಾವೇನು ತೋರಿಸಿದ್ದು ಅದು ಅಗ್ನಿ ತೀರ್ಥಮು, ಅಗ್ನಿ ಲಿಂಗಮ್ ಅಲ್ಲ. ಜನ ಅಲ್ಲೇ ಎಲ್ಲರೂ ಬತ್ತಿ ಹಚ್ತಾಯಿದ್ರು ಅಂತ ನಾವು ಹಚ್ಚಿದ್ರಿ, ಬಿಕಾಸ್ ನಾವು ಫಸ್ಟ್ ಟೈಮ್ ಬಂದಿರೋದ್ರೆ ನಮ್ಗೆ ಗೊತ್ತಾಗಲಿಲ್ಲ. ಸೊ ಅಗ್ನಿ ಲಿಂಗಮ್ ಬಂದು ನಾನು ನಿಮ್ಗೆ ಏನು ಇದಕ್ಕಿಂತ ಮುಂಚೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನೋ ಶಿವಂದು ಅದು. ಬಟ್ ಅಂದರೆ ಅಷ್ಟು ಇದರಲ್ಲಿ ಕಾಣಿಸಲ್ಲ. ಆದಷ್ಟು ಟ್ರೈ ಮಾಡಿದ್ದೀನಿ ನಾನು ಹಾಕೋಕ್ಕೆ ಅಂತ. ಇಲ್ಲೆಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಾಕಿದ್ದಾರೆ ಬ್ಯಾನರ್ಸಲ್ಲಿ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಅಲೋಡ್ ಇಲ್ಲ ಅಂತ. ಬಟ್ ರಾತ್ರಿ ಆಗಿರೋದ್ರಿಂದ ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಹಾಕಿದ್ದೀನಿ. ಸೊ ನಮ್ಮ ಇದು 2ನೇ ಲಿಂಗದ ದರ್ಶನ ಆಯಿತು. ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಅನಿಸುತ್ತೆ, 2 to 3 ಕಿಲೋಮೀಟರ್ಸ್ ನಡೆದಿದ್ದೀವಿ. ಸೊ ನಮ್ಮ 2ನೇ ಶಿವಪ್ಪನ ದರ್ಶನ ಆಯಿತು. ಸರಿ, ಮುಂದೆ ಹೋಗೋಣ ಬನ್ನಿ. ಹಾಗಾದರೆ ಇದೇನಂತ ಕೇಳಿದ್ರೆ ಅಲ್ಲಿ ಬಸ್ ಹೋಗ್ತಾ ಇದೆಯಲ್ಲ, ಅದು ಮೇನ್ ರೋಡು. ಆ ಮೇನ್ ರೋಡಿಂದ ಇಲ್ಲೊಂದು ಜಸ್ಟ್ ಒಂದು 100 ಮೀಟರ್ಸ್ ಮುಂದೆ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಏನಂದರೆ ಜನಗಳಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿ ಏನು ಅಂತ ಗೊತ್ತಾಗೋದಿಲ್ಲ. ಸೊ ಒಂದು ಗಾದೆ ಇದೆಯಲ್ಲ, ನಾಗಮಂಗ್ಲಕ್ಕೆ ನಾಲ್ಗೆನೇ ದಾರಿ ಅನ್ನೋ ಥರ, ಹಾಗೆ ನೀವು ಅದು ನಮ್ಮ ಮಂಡ್ಯ ಕಡೆ ಹೇಳೋ ಗಾದೆ. ಸೊ ಹಾಗೆ ಏನಂತ ಕೇಳಿದ್ರೆ ಜನಗಳನ್ನ ತುಂಬ ಜನ ರೋಡಲ್ಲಿ ಇರ್ತಾನೆ, ಯಾರಾದರೂ ಇರ್ತಾರೆ, ಅವ್ರನ್ನ ಕೇಳ್ಕೊಂಡು ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಹಾಗಂತ ಇಲ್ಲ ನನಗೆ ಗೊತ್ತು ನಾವೇ ನೋಡಿದ್ದೀವಿ ಅಂದ್ಕೊಂಡು ಹೋಗಿ ಕನ್ಫ್ಯೂಸ್ ಮಾಡಿಕೊಂಡು ಒಂದು ಲಿಂಗನ ನೋಡಿ ಒಂದು ಲಿಂಗನ ನೋಡದೆ ಹೋಗಬೇಡಿ. ದಯವಿಟ್ಟು ಕೇಳಿ ದರ್ಶನ ಮಾಡಿ. ಆ್ಯಂಡ್ ನಿಮಗೆ ಈ ಗಿರಿ ಪ್ರದಕ್ಷಿಣೆ ಮಾಡೋ ಅಷ್ಟರಲ್ಲಿ ಕಂಪ್ಲೀಟ್ ಟೋಟಲಲ್ಲಿ ನಿಮಗೆ ತುಂಬ ದೇವಸ್ಥಾನಗಳು ಸಿಗುತ್ತೆ. ಒಂದು ಕರ್ಪೂರಗಳು ತಗೊಳ್ಳಿ, ಎಲ್ಲ ದೇವಸ್ಥಾನ ಮುಂದೆ ಹಚ್ತಾ ಹೋಗಿ, ಒಳ್ಳೆಯದಾಗತ್ತೆ. ಹೀಗೆ ಇಲ್ಲೊಂದು ಕಾಳಿಕಮ್ಮ ದೇವಸ್ಥಾನ ಇದೆ, ಅಲ್ಲಿ ಇವ್ರು ಇರ್ತಾರೆ. ಇವ್ರ ಹತ್ರ ನೀವು ದೃಷ್ಟಿ ತೆಗೆಸ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ದೃಷ್ಟಿ ತೆಗೆಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದು ಕಾಳಿಕಮ್ಮ ದೇವಸ್ಥಾನ. ನಿಮಗೆ ಅಗ್ನಿಲಿಂಗಮ್ ಆಗಿದೊಂದು 100 ಮೀಟರ್ಸ್ಗೆ ಸಿಗುತ್ತೆ. ನೋಡಿ ಹೀಗಿರುತ್ತೆ. ನಿಮಗೆ ನಿಂಬೆಹಣ್ಣೆಲ್ಲ ಇಲ್ಲೇ ಮಾರ್ತಾ ಇರ್ತಾರೆ. ಸೊ ನೀವು ಇಲ್ಲೇ ತೆಗೆಸ್ಕೊಂಡು, ಇವ್ರು ಇರ್ತಾರೆ, ಇವ್ರ ಹತ್ರ ನೀವು ನಿಂಬೆಹಣ್ಣು ಕೊಟ್ಟು ದೃಷ್ಟಿ ತೆಗೆಸ್ಕೊಂಡು ಆಮೇಲೆ ನೀವು ಏನು ಕಾಣಿಕೆ ಕೊಡಬೇಕೋ ಅವರಿಗೆ ಕಾಣಿಕೆ ಕೊಡ್ಬೋದು. ಸೊ ನಾನು ಸುಪ್ರೀತ್ ಅವರಿಗೆ ತಕ್ಷಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ ಗೈಸ್, ಇದೇ ಯಮಲಿಂಗಂ ಆ್ಯಕ್ಚುಲಿ. ಆದರೆ ಇಲ್ಲಿ ದೇವಸ್ಥಾನದ ಮುಖ ಬಂದು ಈ ಥರ ಈ ಫೇಸಿಂಗ್ ಮುಖ ಬರುತ್ತೆ. ಸೊ ಅದಕ್ಕೆ ನಮಗೆ ಯಮಲಿಂಗಂ ಮೂರ್ತಿ ಕಾಣಿಸೋದಿಲ್ಲ. ಸೊ ಬೆಳಗ್ಗೆ ಹೊತ್ತು ಓಪನ್ ಇರುತ್ತೆ, ದರ್ಶನ ಬಂದು ದರ್ಶನ ಮಾಡ್ಕೋಬಹುದು. ಇದನ್ನು ನೋಡ್ಕೊಳ್ಳಿ. ನಾನು ಇದ್ರದ್ದು ಸ್ಟೋರಿ ಏನು ಅಂತ ಮುಂದಕ್ಕೆ ಹೇಳ್ತೀನಿ ನಿಮಗೆ. ನಾನು ನಿಮ್ಗೆ ಏನು ವಿಡಿಯೋ ತೋರಿಸ್ದೆ ಆಗಲೇ ಯಮಲಿಂಗಂ ಅಂತ ಹೇಳಿ, ಅದು ಬಂದು ಆಪೋಸಿಟ್ ಡೈರೆಕ್ಷನಲ್ಲಿಲ್ಲ, ಈ ಡೈರೆಕ್ಷನಲ್ಲಿ ಬರುತ್ತೆ. ಸೊ ಲಿಂಗ ಅಲ್ಲಿಂದ ಆ್ಯಕ್ಚುಲಿ ಕಾಣಿಸಲ್ಲ. ದರ್ಶನ ಮಾಡಬೇಕಂದ್ರೆ ಬೆಳಗ್ಗೆ ಹೊತ್ತು ಬಂದು ನೀವು ಗಾಡಿ ನಿಲ್ಲಿಸಿ ದರ್ಶನ ಮಾಡಬಹುದು. ಗಾಡೀಲಿ ಬರೋರು, ನಡ್ಕೊಬರೋರು ಅವ್ರ ಇಷ್ಟ. ಬಟ್ ಆದರೆ ಇಲ್ಲಿ ಏನಂತ ಕೇಳಿದ್ರೆ, ನನಗೊಂದು ಅನಿಸಿದ್ದು ಏನಂತ ಕೇಳಿದ್ರೆ, ಯಮಲಿಂಗಂ ಎದುರುಗಡೆನೇ ನಿಮಗೆ
ಸ್ಮಶಾನ ಇದೆ. ಸ್ಮಶಾನ ಹೇಗೆ ಅಂದರೆ ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ ಒಂದು ಖಾಲಿ ಸೈಟಲ್ಲಿ ದೊಡ್ಡ ದೊಡ್ಡ ಕಾಂಪೌಂಡ್ಗಳು ಎತ್ಬಿಟ್ಟು ಸ್ಮಶಾನ ಒಳಗಡೆ ಇದು ಮಾಡ್ತಾರೆ. ಬಟ್ ಆದರೆ ಇಲ್ಲಿ ಹೇಗೆ ಅಂತ ಕೇಳಿದ್ರೆ ಸ್ಮಶಾನ ರೋಡ್ಗೆ ಇದೆ. ಅಂದರೆ ಇದು ತಾರ್ ರೋಡು, ಪಕ್ಕನೇ ನೀವು ನಡ್ಕೊಂಬರ್ತಿದ್ರೆ ಆ ಕಡೆ ಪಕ್ಕನೇ ಸಮಾಧಿಗಳಿದೆ. ಅದಕ್ಕೋಸ್ಕರನೇ ಯಮಲಿಂಗಂ ಅಂತ ಇಟ್ಟಿದ್ದಾರಾ ಅಥವಾ ಯಮಲಿಂಗಂ ಇಲ್ಲಿ ಇದು ಮಾಡಿದಾರಾ ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂತ ಕೇಳಿದ್ರೆ ದೇವಸ್ಥಾನದಿಂದ ನಾವು 3 ಕಿಲೋಮೀಟರ್ಸ್ ಅಗ್ನಿಲಿಂಗಂ ಮತ್ತು ಇಂದ್ರಲಿಂಗಂ ಹತ್ರ ಬರೋವರೆಗೂ ನಮಗೆ ಓಂ ನಮಃ ಶಿವಾಯ ಮಂತ್ರ ಕೇಳಿಸ್ತಿರ್ಲಿಲ್ಲ. ಈ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ನಮಗೆ ಓಂ ನಮಃ ಶಿವಾಯ ಮಂತ್ರ ಕೇಳಿಸ್ತಾ ಇದೆ. ಬಿಕಾಸ್ ಆಫ್ ಇಲ್ಲಿ ಈ ಸ್ಮಶಾನ ಇರೋದ್ರಿಂದನೇ ಈ ಮಂತ್ರನ ಈ ಪರ್ಟಿಕ್ಯುಲರ್ ರೋಡಲ್ಲಿ ಹಾಕಿದ್ದಾರಾ ಏನಂತ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ಸ್ಪೀಕರ್ಸ್ಗಳು ಹಾಕಿದ್ದಾರೆ, ಲೈಟ್ ಕಂಬಗಳಿಗೆ ಸ್ಪೀಕರ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದರಿಂದನೇ ಇದಕ್ಕೋಸ್ಕರನೇ ಅದನ್ನು ಹಾಕಿದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಬಿಕಾಸ್ ನಮ್ಗೆ ಅಲ್ಲಿ 2 ಲಿಂಗಮ್ ನೋಡಿದಾಗ ನಮಗೆ ಕೇಳಿಸ್ಲಿಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು ವೀಡಿಯೋಗಳಲ್ಲಿ ಕೇಳಿಸ್ಲಿಲ್ಲ. ಬಟ್ ಈ ರೋಡಲ್ಲಿ ಮಾತ್ರ ಪರ್ಟಿಕ್ಯುಲರಾಗಿ ಹಾಕಿದ್ದಾರೆ. ಆ್ಯಂಡ್ ಯಮಲಿಂಗಂ ಕೂಡ ಡೆಡ್ ಆಪೋಸಿಟ್ ನಿಮಗೆ ಅಲ್ಲೇ ಬರುತ್ತೆ. ಈ ರೋಡು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಇದೆಯಾ, ಒಂದು 2 ಕಿಲೋಮೀಟರ್ಸ್ವರೆಗೂ ನಿಮಗೆ ಸ್ಮಶಾನನೇ ಸಿಗುತ್ತೆ. ನನಗೆ ಹೇಗೆ ಭಯ ಆಗೋದು. ಸುಪ್ರೀತವರು ನೀನು ಬಂದಿದ್ಯಾ, ನೀನೇನು ಮುಂದಗಡೆ ನೋಡ್ಕೊಂಡು ಹೋಗು, ಆ ಕಡೆ ಯಾಕೆ ನೋಡ್ತಾ ಇದೆಯಾ ಅಂತ ಕೇಳ್ತಾಯಿದ್ರು. ಬಟ್ ನನಗೆ ಅದು ಇದೇ ಆಗ್ತಾಯಿಲ್ಲ. ಆ ಕಡೆ ತಿರುಗಿ ನೋಡ್ತಾಯಿದ್ದೀನಿ. ಏನಿದು ಸುಪ್ಪಿ ರೋಡ್ಗೆ ಬಂದುಬಿಟ್ಟಿದೆ. ರೋಡು ಅಂದರೆ ಫುಟ್ಪಾತೇ ಇಲ್ಲ ನಿಮಗೆ, ಅದೇನೇ ಡೈರೆಕ್ಟು ಆ ಗೋರಿಗಳೇ. ನನಗೆ ಹೆಂಗೆ ಆಗ್ತಿತ್ತು ಅಂದರೆ ಕಂಟ್ರೋಲ್ ಮಾಡಿಕೊಂಡು ಬಂದ್ರಿ. ಸೊ ಈಗ ಸದ್ಯಕ್ಕೆ 3 ಲಿಂಗಗಳ ದರ್ಶನ ಆಗಿದೆ. ನೆಕ್ಸ್ಟ್ ಬಂದು ನಿವೃತ್ತಿ ಲಿಂಗಂ ಬರುತ್ತೆ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ನಮ್ಮ ಪಯಣ ಸಾಗಲಿ. ಆಮೇಲೆ ಇನ್ನೊಂದು ಹೇಳಬೇಕಂತ ಅಂದ್ಕೊಂಡೆ, ನೀವು ದಯವಿಟ್ಟು ಗಿರಿ ಪ್ರದಕ್ಷಿಣೆ ಹಾಕೋರು ದಯವಿಟ್ಟು ನೋಡ್ಕೊಂಡು ಲಿಂಗಗಳನ್ನ ಮ್ಯಾಪಲ್ಲಿ ನೋಡ್ಕೊಂಡು ದರ್ಶನ ಮಾಡಿ. ಯಾಕೆ ಅಂತ ಕೇಳಿದ್ರೆ ಒಂದು ಸಲ ನೀವು ಮುಂದೆ ಬಂದ ಮೇಲೆ ಮತ್ತೆ ಲಿಂಗ ಮಿಸ್ ಮಾಡಿಬಿಟ್ರಿ ಅಂತ ಹೇಳಿ ನೀವು ಹಿಂದಕ್ಕೆ ಹೋಗೋ ಹಾಗಿಲ್ಲ. ಸೊ ಅದನ್ನು ಮಾತ್ರ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನಿಧಾನಕ್ಕೆ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ಕನ್ಫ್ಯೂಸ್ ಆದ್ರೂ ಕೇಳಿ ಜನಗಳನ್ನ ಕೇಳ್ಕೊಂಡು ದರ್ಶನ ಮಾಡಿ ಹೊರತು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ನೀವು ಮಾಡಿದಂಥ ಕಂಪ್ಲೀಟ್ ಗಿರಿ ಪ್ರದಕ್ಷಿಣೆ ವೇಸ್ಟ್ ಆಗೋಗುತ್ತೆ. ಓಕೆ, ಚಲೋ. ನಿಮ್ಗೆ ಈ ಕಡೆ ಹೋಗಬೇಕಾದ್ರೇ ನೈಋತಿ ಲಿಂಗಂಗಿಂತ ಮುಂಚೆನೇ ನಿಮಗೆ ಸಿಗುತ್ತೆ ಜಿಂಕೆಗಳು. ನೋಡಿ ಚೆನ್ನಾಗಿದೆ. ಬಟ್ ದಯವಿಟ್ಟು ಏನು ಫೀಡ್ ಮಾಡಬೇಡಿ, ಬನ್ನಿ ಖುಷಿಯಿಂದ ನೋಡಿ ಮಾತಾಡಿಸಿ ಹೋಗಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ನೋಡಿ ಎಲ್ಲ ಕಡೆ ಹಾಕಿದ್ದಾರೆ ಆ್ಯಕ್ಚುಲಿ ಫೀಡಿಂಗ್ ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್ ಇಸ್ ಹಾರ್ಮ್ಫುಲ್ ಅಂತ. ಬಟ್ ಏನು ಅಂತ ಕೇಳಿದ್ರೆ ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಒಳಗಡೆ ನೋಡಿ ಎಷ್ಟು ಕಸ ಹಾಕಿದೆ, ಬರೀ ಪ್ಲಾಸ್ಟಿಕ್. ಐ ಥಿಂಕ್ ಇವೆಲ್ಲ ಅದನ್ನೇ ತಿಂತಾವೆ ಅನಿಸುತ್ತೆ. ಏನು ಜನನೋ ಏನು ವೈಲ್ಡ್ ಅನಿಮಲ್ಸ್ನ ಉಳಿಸ್ಕೊಳ್ಳೋಕ್ಕೆ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ನೈಋತಿ ಲಿಂಗಮ್ಮು. ಇದು ನೈಋತಿ ಲಿಂಗಮ್ಮು. ನಾನು ನಿಮ್ಗಾಗಲೇ ಏನು ವಿಡಿಯೋ ತೋರಿಸ್ದೆ ಅದು ನೈಋತಿ ಲಿಂಗಮ್ ಲಿಂಗದ ದರ್ಶನ ಆ್ಯಕ್ಚುಲಿ. ಇದು ಒಂದು ಸ್ವಲ್ಪ ಒಳಗಡೆ ಬರಬೇಕು, ಅದೇ ಹೇಳಿದ್ದು ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಅಂತ. ಒಂದು 100 to 200 ಮೀಟರ್ಸ್ ಒಳಗಡೆ ಬರಬೇಕು, ಗೊತ್ತಾಗೋದಿಲ್ಲ. ದರ್ಶನ ಮಾಡಿಕೊಂಡು ಇಲ್ಲಿಂದ ನೋಡಿ, ಇಲ್ಲಿಂದ ಮೇನ್ ರೋಡಿಗೆ ಹೋಗೋದಕ್ಕೆ ಒಂದು 100 ಮೀಟರ್ಸ್ ಒಳಗಡೆ ಬರಬೇಕು. ಕನ್ಫ್ಯೂಸ್ ಮಾಡ್ಕೊಳ್ದಲೆ, ಮಿಸ್ ಮಾಡ್ಕೊಳ್ದಲೆ ಬಂದು ನೋಡ್ಕೊಂಡು ಹೋಗಿ. ಗೈಸ್ ಇಲ್ಲಿ ನೋಡಿ ಯಾರು ಸಿಕ್ಕಿದ್ದಾರೆ ನಮಗೆ ಅಂತ. ನಮ್ಮ ರಾಯರು ಅರುಣಾಚಲಮಲ್ಲೂ ಇದ್ದಾರೆ ನೋಡಿ. ಅವ್ರ ಬೃಂದಾವನ ಖುಷಿ ಆಯಿತು ನೋಡಿ. ಇಲ್ಲಿಗೆ ಬಂದವರು ದರ್ಶನ ಮಾಡ್ಕೊಂಡು ಹೋಗಿ. ಅಪ್ಪ ಇದು ಬಗ್ಗಿ ವಿಡಿಯೋ ಮಾಡಬೇಕು ಆ್ಯಕ್ಚುಲಿ. ನೋಡಿ ಹಿಂಗೆ ಸ್ಟ್ರೇಟಾಗಿ ನಿಂತ್ಕೊಂಡ್ರೆ ಕಾಣಿಸೋದಿಲ್ಲ, ಕೆಳಗಡೆ ಬಗ್ಗಿನೇ ವಿಡಿಯೋ ಮಾಡಬೇಕು. ಸ್ವಲ್ಪ ದೂರ ಇರೋದ್ರಿಂದ ನಮಗಷ್ಟು ಕ್ಲಾರಿಟಿ ಸಿಗ್ತಾಯಿಲ್ಲ. ಸೊ ನಾವು ಈಗ ಎಲ್ಲಿದ್ದೀವಿ ಅಂದರೆ ಸೂರ್ಯಲಿಂಗಂ. ಆ್ಯಕ್ಚುಲಿ ಇದು 8 ಲಿಂಗಗಳಲ್ಲಿ ಒಂದಲ್ಲ,
ಯಾಕಂದರೆ ಕೇಳಿದ್ರೆ ಬೋರ್ಡಲ್ಲಿ ಸೂರ್ಯಲಿಂಗಂ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಇದು ಒಂದು ಲಿಂಗ ಅಂತ ಹಾಕಿದ್ದಾರೆ. ಐ ಡೋಂಟ್ ನೋ ಏನು ಅಂತ, ಇಲ್ಲಿ ಯಾರನ್ನೂ ಕೇಳೋದಕ್ಕೆ ಇದಿಲ್ಲ. ನೋಡೋಣ ಮುಂದಕ್ಕೆ. ಈಗ ವರುಣಲಿಂಗ 5ನೇ ಲಿಂಗದ ಹತ್ರ ತಲುಪಿದ್ದೀವಿ. ಇದು ಕೂಡ ಒಳಗಡೆ ಹೋಗಬೇಕು. ಒಳಗಡೆ ಅಂದರೆ ತುಂಬ ಒಳಗಡೆ ಇಲ್ಲ, ಇಷ್ಟೇ ದೂರ. ಬನ್ನಿ ದರ್ಶನ ಮಾಡ್ಕೊಳ್ಳೋಣ. ಹೋಗೋಂಥ ಸ್ವಾಮಿಯ ದರ್ಶನ ನೋಡ್ಕೊಳ್ಳಿ ಎಲ್ಲರೂ. ಸುಪ್ರೀತ್ ಹಿಂದಗಡೆ ಪಾಪ ಒಂದು ನಿಮಿಷ. ಆ್ಯಕ್ಚುಲಿ ತುಂಬ ಹತ್ತಿರದಿಂದ ತುಂಬ ಚೆನ್ನಾಗಿ ದರ್ಶನ ಆಗಿದೆ ಅಂತ ಕೇಳಿದ್ರೆ ವರುಣಲಿಂಗಂದೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆದರೆ ದೂರನೂ ಇಲ್ಲ, ಹತ್ರನೂ ಇದೆ ಲಿಂಗ. ತುಂಬ ಚೆನ್ನಾಗಿ ಇದಾಯಿತು. ಬನ್ನಿ ಈಗ ಇಲ್ಲಿಂದ ಇನ್ನು ಸ್ವಲ್ಪ ದೂರ 7.2 ಕಿಲೋಮೀಟರ್ ಲೆಫ್ಟ್ ಅಂತೆ. ನಮ್ಮ ದಾರಿ ಸಾಗಲಿ. ನಂದೀಶ್ವರ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇಲ್ಲಿ ಕಾಲು ಪೇನ್ ಬಂದಾಗೆ ಇಲ್ಲಿ ಕುತ್ಕೊಂಡು ಹಿಂಗೆ ಫುಟ್ ಮಸಾಜ್ ಮಾಡಿಸ್ಕೊಳ್ಳೋದು. 5 ಮಿನಿಟ್ಸ್ 20 ರೂಪೀಸ್, 10 ಮಿನಿಟ್ಸ್ 30 ರೂಪೀಸ್, ಸಾರಿ 50 ರೂಪೀಸ್. ಹಿಂಗೆ ನಾನು ಫುಟ್ ಮಸಾಜ್ ಮಾಡಿಸ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡೋದು. ಇದು ವರಾಹಿ ಅಮ್ಮನ ಟೆಂಪಲ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅಮ್ಮನ ಮೂರ್ತಿನೇ ಅಷ್ಟು ಸಕ್ಕತ್ತಾಗಿದೆ. ವಜ್ರವಾರಾಹಿ ಇದೆ ಅಮ್ಮನ ಟೆಂಪಲ್ ಅಂತ. ಯಾರು ಗಿರಿ ಪ್ರದಕ್ಷಿಣೆ ಬಂದವರು ದಯವಿಟ್ಟು ದರ್ಶನ ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ವಾಯುಲಿಂಗಂ ತಲುಪಿದ್ದೀವಿ. ಇಲ್ಲಿವರೆಗೂ ಬರೋದಲ್ಲ ಗೈಸ್, ಇದ್ದಿದ್ದು ಇಲ್ಲಿಂದ ಮುಂದಕ್ಕೆ ಹೋಗೋದಂತೆ ಹಬ್ಬ ಇರೋದು ಸುಪ್ಪಿ ಹೇಳ್ತಾರೋ ಪ್ರಕಾರ. ವಾಯುಲಿಂಗಂ ದರ್ಶನ ಮಾಡೋದಕ್ಕೆ ಬನ್ನಿ ನೋಡೋಣ. ವಾಯುಲಿಂಗಂ ಬೆಳಗಿನ ಜಾವ 5:15 ಓಪನ್ ಆಗುತ್ತೆ. ಈಗ ಸದ್ಯಕ್ಕೆ ಬಂದು ಟೈಮು 3:45. ಇದು ಕೂಡ ಸೂರ್ಯಲಿಂಗಂ ಥರ ಕೆಳಗಡೆ ಬಗ್ಗಿ ನೋಡಬೇಕು. ವಾಯುಲಿಂಗಂ ದರ್ಶನ ಆಯಿತು. ಜಾಸ್ತಿ ಹೊತ್ತು ತೋರ್ಸೋಕ್ಕಾಗಲ್ಲ ಗೈಸ್, ಬಿಕಾಸ್ ತುಂಬ ಜನ ಇದ್ದಾರೆ. ನೋಡಿ ಎಷ್ಟು ಜನ ಬಂದು ನೋಡೋಕೆ ದರ್ಶನ ಮಾಡ್ತಾ ಇರ್ತಾರೆ. ನಾನು ತುಂಬ ಹೊತ್ತು ಇದು ಮಾಡೋದಕ್ಕಾಗಲ್ಲ, ಅದಕ್ಕೆ ಸುಮ್ಮನೆ ಒಂದು ಗ್ಲಿಮ್ಸ್ ತೋರಿಸಿರ್ತೀನಿ. ಓಕೆ ಗೈಸ್, ಈ ವಿಡಿಯೋ ಬಂದು ಲೆಂತಿ ಆಗಿರೋದ್ರಿಂದ ನಾನು ಇದನ್ನು ಪಾರ್ಟ್ 2 ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ನೆಕ್ಸ್ಟ್ ವ್ಲಾಗಲ್ಲಿ ನಾವು ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿದ್ವಾ ಇಲ್ವಾ ಅನ್ನೋದನ್ನು ನೀವು ನೋಡ್ಬೋದು. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.